Hello guys, welcome back to my channel Students World of Kriju. Subscribe my channel for more videos like this video, share this video. ಈ ವಿಡಿಯೋದಲ್ಲಿ BA ಥರ್ಡ್ ಸೆಮ್ನ ಪೊಲಿಟಿಕಲ್ ಸೈನ್ಸ್ ವಿಷಯದ ಅಧ್ಯಾಯ 2ರ ವಿಷಯ ಆಗಿರ್ತಕ್ಕಂತಹ ಗುರುನಾನಕ್ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ರಾಜಕೀಯ ಕೊಡುಗೆಗಳಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಇರೋದು ಗುರುನಾನಕ್ ಅವರ ಸಂಕ್ಷಿಪ್ತ ಪರಿಚಯ. ಸಿಖ್ಖರ ಮೊದಲ ಗುರು ಎನಿಸಿಕೊಂಡವರೇ ಗುರುನಾನಕ್. ಇವರು ಸಿಖ್ ಧರ್ಮದ ಸಂಸ್ಥಾಪಕರಾಗಿದ್ದು ತಮ್ಮ ಬೋಧನೆಗಳಿಂದ ಇತರ ಧರ್ಮಗಳ ಅನುಯಾಯಿಗಳನ್ನು ಪ್ರಭಾವಿಸಿರುವರು. ಸಮಾನತೆ, ನ್ಯಾಯ, ಕರುಣೆ, ಒಬ್ಬನೇ ದೇವರಲ್ಲಿ ನಂಬಿಕೆಯಂತಹ ಚಿಂತನೆಗಳ ಮೂಲಕ ಭಾರತದ ಆಧ್ಯಾತ್ಮಿಕ ನಾಯಕರಲ್ಲಿ ಗುರುನಾನಕರು ಒಬ್ಬರೆನಿಸಿರುವರು. ನಿಸ್ವಾರ್ಥ ಸೇವೆ, ನಮ್ರತೆ, ಸತ್ಯಾನ್ವೇಷಣೆಯನ್ನು ಆಧರಿಸಿದ್ದ ಅವರ ಬೋಧನೆಗಳು ಇಂದಿಗೂ ಅನೇಕರಿಗೆ ಸ್ಫೂರ್ತಿ ಒದಗಿಸುತ್ತವೆ. ದಾರ್ಶನಿಕರಾಗಿದ್ದ ನಾನಕರ ವಿಚಾರಗಳು 974 ಸ್ತೋತ್ರಗಳಲ್ಲಿ ವ್ಯಕ್ತವಾಗಿದ್ದು ಸಿಖ್ಖರ ಪವಿತ್ರ ಗ್ರಂಥವಾದ ಗುರು ಸಾಹೀಬನಲ್ಲಿ ಸ್ಥಾನ ಪಡೆದಿವೆ. ಭಾರತದ ಸಾಮಾಜಿಕ ಹಾಗೂ ರಾಜಕೀಯ ರಂಗಗಳನ್ನು ಪ್ರಭಾವಿಸಿರುವ ಗುರುನಾನಕ್ 25 ದಶಲಕ್ಷ ಅನುಯಾಯಿಗಳನ್ನು ಹೊಂದುವಲ್ಲಿ ಯಶಸ್ವಿಯಾಗಿರುವರು. ಗುರುನಾನಕ್ ಏಪ್ರಿಲ್ 15, 1469 ಇಂದಿನ ಪಾಕಿಸ್ತಾನದ ಲಾಹೋರ್ ಸಮೀಪದ ತಲ್ವರಡಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಪ್ರಸ್ತುತ ಈ ಸ್ಥಳವನ್ನು ನಂಕಾನ ಸಾಹಿಬ್ ಎಂದು ಕರೆಯಲಾಗುತ್ತದೆ. ಮೆಹ್ತಾ ಕಾಲು ಮತ್ತು ಮಾತಾ ತೃಪ್ತ ದಂಪತಿಗಳಿಗೆ ಜನಿಸಿದ ನಾನಕ್ ಬೇಡಿ ಉಪಜಾತಿಗೆ ಸೇರಿದ್ದ ಹಿಂದೂ ಕುಟುಂಬದಲ್ಲಿ ಜನಿಸಿದ್ದರು. ಬಾಲ್ಯದಲ್ಲಿಯೇ ಆಧ್ಯಾತ್ಮಿಕವಾಗಿ ಆಸಕ್ತಿ ಬೆಳೆಸಿಕೊಂಡಿದ್ದ ನಾನಕ್ ಅಂದು ಅಸ್ತಿತ್ವದಲ್ಲಿದ್ದ ಧಾರ್ಮಿಕ ಆಚರಣೆ ಮತ್ತು ನಂಬಿಕೆಗಳನ್ನು ಪ್ರಶ್ನಿಸುತ್ತಿದ್ದರು. ಮಾತ್ರವಲ್ಲ, ಅರ್ಥಹೀನ ಧಾರ್ಮಿಕ ಆಚರಣೆಗಳನ್ನು ನಿರಾಕರಿಸುತ್ತಿದ್ದ ನಾನಕ್ ತಮ್ಮ 16ನೇ ವಯಸ್ಸಿನಲ್ಲಿ ಸಂಸ್ಕೃತ, ಪರ್ಷಿಯನ್, ಹಿಂದಿ ಮುಂತಾದ ಹಲವು ಭಾಷೆಗಳನ್ನು ಕಲಿತಿದ್ದರು. ಸುಲ್ತಾನಪುರದಲ್ಲಿ ತಮ್ಮ ಸಹೋದರ ಮಾವನೊಡನೆ ನೆಲೆಸಿದ್ದಾಗ 1887ರಲ್ಲಿ ನಾನಕ್ ಮಾತಾ ಸುಲಕ್ನಿ ಎಂಬುವವರನ್ನು ವಿವಾಹವಾಗಿ ಶ್ರೀಚಂದ್ ಮತ್ತು ಲಕ್ಷ್ಮೀದಾಸ್ ಎಂಬ ಇಬ್ಬರು ಗಂಡು ಮಕ್ಕಳಿಗೆ ಪೋಷಕರಾದರು. ಆಧ್ಯಾತ್ಮಿಕ ಮೌಲ್ಯ ಮತ್ತು ಕೌಟುಂಬಿಕ ಜವಾಬ್ದಾರಿಗಳನ್ನು ನಿರ್ವಹಿಸಲು ನಾನಕ್ ಕೆಲಕಾಲ ಲೆಕ್ಕ ಪರಿಶೋಧಕರಾಗಿ ಕಾರ್ಯನಿರ್ವಹಿಸಿದರು. 30ನೇ ವಯಸ್ಸಿನಲ್ಲಿ ಹೊತ್ತಿಗೆ ಆಧ್ಯಾತ್ಮಿಕ ಸತ್ಯಾನ್ವೇಷಣೆಗೆ ಪ್ರವಾಸಗಳನ್ನು ನಾನಕ್ ಕೈಗೊಂಡರು. ತಮ್ಮ ಆಧ್ಯಾತ್ಮಿಕ ದೃಷ್ಟಿಗಾಗಿ 4 ಹಂತದಲ್ಲಿ ನಾನಕರು ಕೈಗೊಂಡ ಪ್ರವಾಸಗಳನ್ನು ಉದಾಸಿಯಾನ್ ಎಂದು ಕರೆಯಲಾಗುತ್ತದೆ. ಭಾರತ, ನೇಪಾಳ, ಶ್ರೀಲಂಕಾ, ಮೆಕ್ಕಾ ಸೇರಿದಂತೆ ಮಧ್ಯಪ್ರಾಚ್ಯದ ದೇಶಗಳಿಗೂ ಭೇಟಿ ನೀಡಿದ್ದ ನಾನಕ್ ಆಯಾ ಪ್ರದೇಶಗಳ ಜನರ ನಂಬಿಕೆಗಳನ್ನು ಅರಿತುಕೊಂಡರು. ಅನೇಕ ಧಾರ್ಮಿಕ ಮುಖಂಡರು, ಜ್ಞಾನಿಗಳು ಮತ್ತು ಆಧ್ಯಾತ್ಮಿಕ ವ್ಯಕ್ತಿಗಳನ್ನು ಸಂಧಿಸಿ ಸಮಾಲೋಚನೆ ನಡೆಸಿದ್ದರು. ಈ ಅನುಭವವು ಆಧ್ಯಾತ್ಮಿಕವಾಗಿ ನಾನಕರನ್ನು ಮತ್ತಷ್ಟು ಶ್ರೀಮಂತಗೊಳಿಸಿತು. ಸುಮಾರು 20 ವರ್ಷಗಳವರೆಗೆ ಆಧ್ಯಾತ್ಮಿಕ ಅನ್ವೇಷಣೆಗಾಗಿ ನಾನಕ್ ಕೈಗೊಂಡ ಪ್ರವಾಸವು ಸಾಮಾಜಿಕ ಶ್ರೇಣಿ ವ್ಯವಸ್ಥೆಯ ನಿರಾಕರಣೆ, ಏಕದೇವರಲ್ಲಿ ನಂಬಿಕೆ, ಧ್ಯಾನದ ಪ್ರಾಮುಖ್ಯತೆ ಮನಗಾಣಲು ಗುರುನಾನಕರಿಗೆ ನೆರವಾಯಿತು. ಪ್ರವಾಸದ ವೇಳೆ ಅನೇಕರನ್ನು ತಮ್ಮ ವಿಚಾರಗಳಿಂದ ಪ್ರಭಾವಿಸಿದ ನಾನಕ್ ಅಂತಿಮವಾಗಿ ದೈವಿಕ ಕೃಪೆಗೆ ಒಳಗಾದರು. ದೇವರ ಸಂದೇಶ ಪಡೆದುಕೊಂಡು ಸಿಖ್ ಧರ್ಮದಡಿಯಲ್ಲಿ ವಿನೂತನ ವಿಚಾರಗಳನ್ನು ಹರಡಲು ನಾನಕ್ ಮುಂದಾದರು. ಏಕದೇವರಲ್ಲಿ ನಂಬಿಕೆ, ಸರ್ವರ ಸಮಾನತೆ, ಇತರರಿಗೆ ನಿಸ್ವಾರ್ಥ ಸೇವೆಯಂತಹ ತತ್ವಗಳನ್ನು ಬೋಧಿಸಿದ ನಾನಕರ ಚಿಂತನೆಗಳು ಶಾಬಾದ್ ಎಂದೇ ಪರಿಚಿತವಾಗಿದ್ದು ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೀಬನಲ್ಲಿ ಸ್ಥಾನ ಪಡೆದವು. ಇದಲ್ಲದೆ ನಾನಕ್ ಮೆಕ್ಕಾ ಸೇರಿದಂತೆ ಭಾರತದ ನೆರೆಹೊರೆಯ ದೇಶಗಳಿಗೂ ಪ್ರವಾಸ ಕೈಗೊಂಡಿದ್ದು ಕೊನೆಯ ದಿನಗಳಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿ ನೆಲೆಸಿದ್ದರು. ಅಂತಿಮವಾಗಿ ಪಂಜಾಬಿನ ಕರ್ತಾರಪುರದಲ್ಲಿ ಸೆಪ್ಟೆಂಬರ್ 22, 1539 ನಾನಕ್ ನಿಧನರಾದರು. ಪ್ರತಿ ವರ್ಷ ಕಾರ್ತಿಕ ಮಾಸದ ಹುಣ್ಣಿಮೆಯಂದು ಗುರುನಾನಕರವರ ಜಯಂತಿಯನ್ನು ಆಚರಿಸಲಾಗುತ್ತದೆ. ಇವರ ಸಮಾಧಿಯು ಇಂದಿನ ಪಾಕಿಸ್ತಾನದ ರಾವಿ ನದಿಯ ದಂಡೆಯಲ್ಲಿದ್ದು ಪವಿತ್ರ ಗುರುದ್ವಾರವೆನಿಸಿದೆ. ನಾಮ್ ಜಪ್ನ ಒಂದ್ ಚಕ್ನ ಅಂದರೆ ದೇವರ ನಾಮ ಸ್ಮರಣೆ ಮಾಡುವುದು ಹಾಗೂ ಹಂಚಿಕೊಂಡು ಬಾಳುವುದು ಅವರ ಅನುಯಾಯಿಗಳ ಜೀವನ ವಿಧಾನವಾಯಿತಲ್ಲದೆ ಸಿಖ್ ಧರ್ಮದ ಸ್ಥಾಪನೆಗೆ ಚಾಲನೆ ದೊರಕಿತು. ಜೊತೆಗೆ ಇತರ ಧರ್ಮಗಳನ್ನು ಕುರಿತಂತೆ ಗೌರವ ತೋರಿದುದು ಮತ್ತು ಅವುಗಳನ್ನು ಆಳವಾಗಿ ಅರಿತುಕೊಳ್ಳಲು ಪ್ರಯತ್ನಿಸಿದುದು ನಾನಕರ ಹಿರಿಮೆಯಾಗಿದೆ. ವಿವಿಧ ಧರ್ಮಗಳ ಮತ್ತು ಸಂಸ್ಕೃತಿಗಳ ಏಕೀಕರಣದಲ್ಲಿ ನಂಬಿಕೆ ಹೊಂದಿದ್ದ ನಾನಕ್ ಸಾಮೂಹಿಕ ಭೋಜನವನ್ನು ಉತ್ತೇಜಿಸಿದ್ದರು. ರಾಜಕೀಯ ತತ್ವಶಾಸ್ತ್ರಕ್ಕೆ ಗುರುನಾನಕರ ಕೊಡುಗೆಗಳು.
ಸಮಾಜವೊಂದರ ಸುವ್ಯವಸ್ಥಿತ ಮುಂದುವರಿಕೆಗೆ ರಾಜಕೀಯ ತತ್ವಶಾಸ್ತ್ರವು ಅಗತ್ಯ ಮೂಲಾಂಶವಾಗಿರುತ್ತದೆ. ಸಮಾಜದ ಸುಧಾರಣೆಯು ಆದರ್ಶ ವ್ಯವಸ್ಥೆಯನ್ನು ಆಧರಿಸಿದ್ದು ಅದನ್ನು ರಾಜಕೀಯ ಅಂದರೆ ಸರ್ಕಾರವು ಅನುಷ್ಠಾನಗೊಳಿಸುತ್ತದೆ. ಈ ನಿಟ್ಟಿನಲ್ಲಿ ಧರ್ಮವು ಕಾನೂನಾತ್ಮಕ ವ್ಯವಸ್ಥೆಯನ್ನು ರೂಪಿಸುವ, ಅಧಿಕಾರವನ್ನು ವಿಧಿಬದ್ಧಗೊಳಿಸುವ ಮತ್ತು ಸಾಮಾಜಿಕ ನಿಯಮಗಳನ್ನು ಬೆಂಬಲಿಸುವ ಮೂಲಕ ಸಮಾಜವೊಂದರ ಆಡಳಿತವನ್ನು ಪ್ರಭಾವಿಸುತ್ತದೆ. ಮುಂದುವರಿದು, ಕಾನೂನುಗಳಿಗೆ ನೈತಿಕ ಚೌಕಟ್ಟನ್ನು ಒದಗಿಸುವ, ನಾಯಕತ್ವವನ್ನು ಸಮರ್ಥಿಸುವ ಹಾಗೂ ಸಾಮರಸ್ಯವನ್ನು ಉತ್ತೇಜಿಸುವ ಮೂಲಕ ಧರ್ಮವು ರಾಜ್ಯಾಡಳಿತಕ್ಕೆ ನೆರವಾಗುತ್ತದೆ. ಹೀಗಾಗಿ ಜಗತ್ತಿನ ಪ್ರತಿ ಧರ್ಮ ಮತ್ತು ಅವುಗಳ ಮುಖಂಡರು ರಾಜಕೀಯ ತತ್ವಶಾಸ್ತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಾ ಬಂದಿರುವುದನ್ನು ಗುರುತಿಸಬಹುದಾಗಿದ್ದು, ಸಿಖ್ ಧರ್ಮವು ಇದಕ್ಕೆ ಹೊರತಾಗಿಲ್ಲ. ಸಿಖ್ ಧರ್ಮದ ಸ್ಥಾಪಕರಾದ ಗುರುನಾನಕರು ತಮ್ಮ ಬೋಧನೆಗಳಲ್ಲಿ ರಾಜಕೀಯ ತತ್ವಶಾಸ್ತ್ರವನ್ನು ವ್ಯಕ್ತಪಡಿಸಿದ್ದು ಆ ಕುರಿತಂತೆ ಕೆಳಗೆ ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ. ಮೊದಲನೆಯದಾಗಿ ದೈವಿ ರಾಜ. ನಾನಕ್ ಸೃಷ್ಟಿಕರ್ತನಾದ ದೇವರಿಂದ ರಾಜ್ಯವು ಜನ್ಮ ತಾಳಿರುವುದೆಂದು ಅಭಿಪ್ರಾಯಪಟ್ಟಿದ್ದರು. ಭೂಲೋಕವು ರಾಜ್ಯವಾದರೆ ದೇವರೇ ಅದರ ರಾಜ ಎಂದು ವಾದಿಸಿದ್ದ ನಾನಕ್ ಆದರ್ಶ ರಾಜ್ಯವನ್ನು ತಮ್ಮ ಬೋಧನೆಗಳಲ್ಲಿ ಬೆಂಬಲಿಸಿದ್ದರು. ಕೆಲವೊಮ್ಮೆ ರಾಜ್ಯವನ್ನು ಮಾನವ ದೇಹಕ್ಕೆ ಹೋಲಿಸಿ ದೇವರನ್ನು ಮಾನವನ ಮೆದುಳಿಗೆ ನಾನಕ್ ಹೋಲಿಸಿದ್ದರು. ನ್ಯಾಯಸಮ್ಮತ ಆಡಳಿತ ನಡೆಸಲು ಆಳುವವರು ಪಾಲಿಸಬೇಕಾದ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಅವರ ವಿವಿಧ ಸ್ತೋತ್ರಗಳಲ್ಲಿ ಗುರುತಿಸಬಹುದಾಗಿದೆ. ನ್ಯಾಯಯುತ ಆಡಳಿತವನ್ನು ಒದಗಿಸದ ರಾಜನಿಗೆ ವಿಧೇಯತೆ ತೋರುವುದು, ದುರಾಡಳಿತ ನಡೆಸುವ ರಾಜನಿಗಿಂತ ಪ್ರಜೆಗಳೇ ಶಿಕ್ಷಾರ್ಹರು ಎನ್ನುವ ಮೂಲಕ ಭ್ರಷ್ಟ ರಾಜನನ್ನು ಕಿತ್ತೊಗೆಯುವ ಅಧಿಕಾರವನ್ನು ಪ್ರಜೆಗಳಿಗೆ ನಾನಕ್ ನೀಡಿದ್ದರು. ಹೀಗೆ ಆಧುನಿಕ ರಾಜ್ಯೋತ್ಪತ್ತಿಯ ದೈವಿ ಸಿದ್ಧಾಂತಕ್ಕೆ ಸಮಾನವಾದ ಚಿಂತನೆಗಳನ್ನು ಪ್ರತಿಪಾದಿಸುವ ಮೂಲಕ ನಾನಕ್ ರಾಜಕೀಯ ತತ್ವಶಾಸ್ತ್ರಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ಬೋಧನೆಗಳ ಮೂಲಕ ಒದಗಿಸಿದ್ದರು. ದೇವರ ಏಕತ್ವ. ಗುರುನಾನಕರು ಬಹುದೇವತಾರಾಧನೆಯನ್ನು ಸಮ್ಮತಿಸಿರಲಿಲ್ಲ. ಈ ಲೋಕವನ್ನು ಸೃಷ್ಟಿಸಿದ ದೇವರು ನಿರಾಕಾರನಾಗಿದ್ದು ಒಬ್ಬನೇ ಆಗಿರುವನೆಂದು ಪ್ರತಿಪಾದಿಸಿದ್ದರು. ಮುಂದುವರೆದು, ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಯಾವುದೇ ಆಚರಣೆಗಳಾಗಲಿ ಅಥವಾ ಪುರೋಹಿತರಾಗಲಿ ಅಗತ್ಯವಿಲ್ಲವೆಂದು ತಿಳಿಸಿದ್ದರು. ಪರಿಶುದ್ಧ ಭಕ್ತಿ ಮತ್ತು ನೈತಿಕ ಮಾರ್ಗದ ಅನುಸರಣೆಯೇ ದೇವರ ಸಾಕ್ಷಾತ್ಕಾರಕ್ಕೆ ಸಾಧನವೆಂದು ವಿವರಿಸಿದ್ದರು. ನಾನಕರ ಈ ಬೋಧನೆಗಳು ರಾಜಕೀಯ ಸಂಘರ್ಷಗಳನ್ನು ಮಿತಿಗೊಳಪಡಿಸುವ ತತ್ವವಾಗಿ ಪರಿಣಮಿಸುತ್ತದೆ. ಅಲ್ಲದೆ ಮುಕ್ತಿ ಹೊಂದಲು ಎಲ್ಲರಿಗೂ ಸಮಾನಾವಕಾಶ ಒದಗಿಸುವ ಮೂಲಕ ಆಡಳಿತದಲ್ಲಿ ಸಮಾನತೆಯ ಮಹತ್ವವನ್ನು ಧ್ವನಿಸುತ್ತದೆ. ಸಮಾನತೆಯ ಪಾಲನೆ. ನಾನಕರು ಸಮಾಜದಲ್ಲಿನ ಎಲ್ಲರೂ ಸಮಾನರೆಂದು ನಂಬಿದ್ದರು. ಜಾತಿ, ಲಿಂಗ, ಪಂಥಗಳ ಆಧಾರಿತ ತಾರತಮ್ಯವನ್ನು ಅವರು ಸಮ್ಮತಿಸಿರಲಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ದೇವರ ಸೃಷ್ಟಿಯಾದ್ದರಿಂದ ಅಸಮಾನ ಉಪಚಾರ ಮಾಡಕೂಡದೆಂದು ಅವರು ಆಶಿಸಿದ್ದರು. ಲಂಗರ್ ಪರಿಕಲ್ಪನೆಯಡಿ ಸಾಮೂಹಿಕ ಭೋಜನಕ್ಕೆ ಆಸ್ಪದವಿರಬೇಕೆಂದು ನಾನಕ್ ತಮ್ಮ ಅನುಯಾಯಿಗಳಿಗೆ ಬೋಧಿಸಿದ್ದರು. ಸಾಮಾಜಿಕ ಶ್ರೇಣಿ ವ್ಯವಸ್ಥೆಯನ್ನು ಶಾಶ್ವತಗೊಳಿಸಿದ್ದ ಜಾತಿ ತಾರತಮ್ಯಗಳನ್ನು ನಾನಕ್ ಖಂಡಿಸಿದ್ದರು. ಈ ಹಿನ್ನೆಲೆಯಲ್ಲಿ ಸಿಖ್ ಧರ್ಮವು ಕಾನೂನಿನ ಆಳ್ವಿಕೆಯ ತತ್ವವನ್ನು ಎತ್ತಿ ಹಿಡಿಯಲು ಸಹಕಾರಿಯಾಗಿದೆ. ಮಾತ್ರವಲ್ಲ, ಅವರ ಬೋಧನೆಗಳು ಸಮಕಾಲೀನ ತಾರತಮ್ಯ, ಅಸಮಾನತೆ, ಸ್ಪರ್ಧೆಯಂತಹ ರಾಜಕೀಯ ಸವಾಲುಗಳನ್ನು ನಿರ್ವಹಿಸಲು ಪೂರಕವಾದ ತಾತ್ವಿಕ ಚೌಕಟ್ಟನ್ನು ಒದಗಿಸಲು ನೆರವಾಗಿದೆ. ಸ್ವಾತಂತ್ರ್ಯ. ನಾನಕ್ ಜನರ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ತಮ್ಮ ಬೋಧನೆಗಳಲ್ಲಿ ಎತ್ತಿ ಹಿಡಿದಿದ್ದರು. ಧಾರ್ಮಿಕ ಸಂಪ್ರದಾಯಗಳು ಮತ್ತು ಆಚರಣೆಗಳನ್ನು ಖಂಡಿಸಿದ್ದ ನಾನಕ್ ಎಲ್ಲ ರಂಗಗಳಲ್ಲಿ ವ್ಯಕ್ತಿಯೊಬ್ಬ ಸ್ವತಂತ್ರವಾಗಿರಲು ಆಸ್ಪದವಿರಬೇಕು ಎಂಬುದಾಗಿ ಭಾವಿಸಿದ್ದರು. ನ್ಯಾಯಸಮ್ಮತ ಸಮಾಜದ ರಚನೆಗೆ ಸ್ವಯಂ ನಿರ್ಧಾರವೇ ಕಾರಣವೆಂದು ಪ್ರತಿಪಾದಿಸಿದ್ದ ನಾನಕ್ ಪ್ರತಿಯೊಂದು ರಾಜ್ಯ ಆ ನಿಟ್ಟಿನಲ್ಲಿ ಶ್ರಮಿಸಬೇಕೆಂದು ವಾದಿಸಿದ್ದರು. ನೈಜವಾದ ಸ್ವಾತಂತ್ರ್ಯವು ಬಾಹ್ಯ ಆಚರಣೆಗಳಿಂದ ಬರದೆ ಆಂತರಿಕ ಶುದ್ಧತೆ ಮತ್ತು ಜಾಗೃತಿಯಿಂದ ಸಾಧ್ಯವೆಂದು ಅವರು ನಂಬಿದ್ದರು. ಈ ಆಯಾಮಗಳ ಮೂಲಕ ನಾನಕ್ ರಾಜಕೀಯ ತತ್ವಶಾಸ್ತ್ರದಲ್ಲಿ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಪ್ರಸ್ತುತಪಡಿಸಿದ್ದರು. ನಿಸ್ವಾರ್ಥ ಸೇವೆ. ಗುರುನಾನಕರು ತಮ್ಮ ಬೋಧನೆಗಳಲ್ಲಿ ಇತರರ ಸೇವೆಗೆ ಮಹತ್ವ ನೀಡಿದ್ದರು. ಸುತ್ತಲಿನ ಮಾನವರಿಗೆ ಉತ್ತಮವಾದುದನ್ನು ನೀಡುವಂತೆ ಅವರು ಒತ್ತಾಯಿಸಿದ್ದರು. ಕರುಣೆ, ಪ್ರೀತಿ, ಸಹಾಯ, ಗೌರವ ಮೌಲ್ಯಗಳನ್ನು ಸಹ ಜೀವನಗಳನ್ನು ಕುರಿತಂತೆ ಪಾಲಿಸಲು ಪ್ರತಿಪಾದಿಸಿದ್ದರು. ಮಾತ್ರವಲ್ಲ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಆದಾಯವನ್ನು ಇತರರೊಡನೆ ಹಂಚಿಕೊಂಡು ಅನುಭವಿಸಬೇಕೆಂದು ಸೂಚಿಸಿದ್ದರು. ಮುಂದುವರಿದು, ದತ್ತಿಗಳನ್ನು ಸ್ಥಾಪಿಸಿ ಇತರರಿಗೆ ನೆರವಾಗಲು ನಿರ್ದೇಶನ ನೀಡಿದ್ದರು. ನಾನಕರ ಈ ಚಿಂತನೆಗಳು ರಾಜಕೀಯ ಅಧಿಕಾರ ಚಲಾಯಿಸುವವರ ವರ್ತನೆಗಳಿಗೆ ತಾತ್ವಿಕ ಚೌಕಟ್ಟನ್ನು ಒದಗಿಸುವಲ್ಲಿ ನೆರವಾಗಿದೆ. ಜನಸೇವೆಯೇ ಜನಾರ್ದನನ ಸೇವೆ ಎಂಬುದನ್ನು ಮನಗಂಡು ರಾಜ್ಯಾಡಳಿತ ಕೈಗೊಳ್ಳಲು ಸಹಕಾರಿಯಾಗಿವೆ. ಜೊತೆಗೆ ಸಂಪತ್ತಿನ ಕೇಂದ್ರೀಕರಣವನ್ನು ಮಿತಿಗೊಳಪಡಿಸಿ ಸರ್ವರಿಗೂ ಸಮಪಾಲು ಸಮಬಾಳು ತತ್ವವನ್ನು ಆಡಳಿತದಲ್ಲಿ ಮೈಗೂಡಿಸಿಕೊಳ್ಳಲು ರಾಜಕಾರಣಿಗಳಿಗೆ ಪ್ರೇರಣೆಯಾಗಿದೆ. ಸ್ತ್ರೀ ಗೌರವ. ನಾನಕರು
ಸ್ತ್ರೀಯನ್ನು ಪುರುಷನಿಗೆ ಸಮಾನವಾಗಿ ಕಂಡರು. ತಮ್ಮ ಬೋಧನೆಗಳಲ್ಲಿ ಮಹಿಳೆಯರನ್ನು ತಾರತಮ್ಯದಿಂದ ಕಾಣುವುದು ಪಾಪಕ್ಕೆ ಸಮಾನವೆಂದು ಅಭಿಪ್ರಾಯಪಟ್ಟರು. ಮಹಿಳೆ ಇಲ್ಲದೆ ಏನೂ ಇರಲಾರದು ಮತ್ತು ಯಾರೂ ಇರಲಾರರು ಎಂದು ವಿವರಿಸಿದ ನಾನಕ್, ಪ್ರತಿಯೊಬ್ಬ ವ್ಯಕ್ತಿ ಮಹಿಳೆಯಲ್ಲಿ ಗರ್ಭಧರಿಸುತ್ತಾನೆ, ಮಹಿಳೆಯಿಂದ ಜನಿಸುತ್ತಾನೆ, ಮಹಿಳೆಯನ್ನು ಮದುವೆಯಾಗುತ್ತಾನೆ ಮತ್ತು ಹಲವಾರು ಸಂಬಂಧಗಳು ಮಹಿಳೆಯೊಂದಿಗೆ ಪ್ರಾರಂಭವಾಗುತ್ತವೆ ಅಲ್ಲದೆ ಅವಳಿಂದಲೇ ಕೊನೆಗೊಳ್ಳುತ್ತದೆ ಎಂಬುದಾಗಿ ಪ್ರತಿಪಾದಿಸಿದರು. ಜೊತೆಗೆ ಮಹಿಳೆಯರನ್ನು ತಮಗೆ ಸಮಾನವಾಗಿ ಸಬಲೀಕರಣಗೊಳಿಸುವುದು ಪುರುಷರ ಜವಾಬ್ದಾರಿ ಎಂದು ಪ್ರತಿಪಾದಿಸಿದರು. ಮುಂದುವರೆದು ಸ್ತ್ರೀಯರ ದುಸ್ಥಿತಿಗೆ ಕಾರಣವಾಗಿದ್ದ ಅಮಾನವೀಯ ಆಚರಣೆಗಳನ್ನು, ಅಂದರೆ ಶಿಶು ಹತ್ಯೆ, ಪರದಾ ಪದ್ಧತಿ, ಪುನರ್ವಿವಾಹದ ನಿರಾಕರಣೆಗಳನ್ನು ನಿರ್ಮೂಲನೆಗೊಳಿಸಲು ಸಮಾಜವನ್ನು ಒತ್ತಾಯಿಸಿದರು. ನಾನಕರ ಈ ವಿಚಾರಗಳು ಸ್ತ್ರೀ ಮತ್ತು ಪುರುಷರ ಸಮಾನ ಉಪಚಾರಕ್ಕೆ ತಾತ್ವಿಕ ತಳಹದಿಯನ್ನು ರಾಜಕೀಯ ರಂಗಕ್ಕೆ ಒದಗಿಸಿತು ಅಲ್ಲದೆ ಅವಕಾಶಗಳ ಹಂಚಿಕೆಯ ವೇಳೆಯಲ್ಲಿ ಲಿಂಗಾಧಾರಿತ ತಾರತಮ್ಯ ತೋರದಂತೆ ನಿರ್ದೇಶಿಸಿತು. ರಾಜ್ಯಾಡಳಿತದಲ್ಲಿ ಸ್ತ್ರೀಯರು ಪಾಲ್ಗೊಳ್ಳಲು ಪ್ರೇರಕವಾದ ಸನ್ನಿವೇಶವನ್ನು ಕಲ್ಪಿಸಿತು. ಸಹಿಷ್ಣುತೆ. ನಾನಕ ಅಸ್ತಿತ್ವದಲ್ಲಿರುವ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣಬೇಕೆಂದು ವಾದಿಸಿದ್ದರು. ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಪರಸ್ಪರ ಹೊಡೆದಾಡುವುದು ಅರ್ಥಹೀನವೆಂಬುದಾಗಿ ವಿವರಿಸಿದ ಅವರು, ಹಿಂದೂ ಮತ್ತು ಮುಸ್ಲಿಂ ಎಂಬುದಾಗಿ ಜನರು ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳುವುದು ಸಮಂಜಸವಲ್ಲವೆಂದು ಅಭಿಪ್ರಾಯಪಟ್ಟರು. ಎಲ್ಲ ಧರ್ಮಗಳು ಒಬ್ಬನೇ ದೇವರನ್ನು ತಲುಪಲು ಪ್ರಯತ್ನಿಸುವುದರಿಂದ ಅವುಗಳ ವ್ಯತ್ಯಾಸವನ್ನು ಆಧರಿಸಿ ಅಗೌರವ ತೋರಬಾರದೆಂಬುದು ಅವರ ನಿಲುವಾಗಿತ್ತು. ಪ್ರತಿಯೊಂದು ಧರ್ಮದ ಅನುಯಾಯಿಗಳು ದೇವರನ್ನು ಕುರಿತಂತೆ ಭಕ್ತಿಯನ್ನು ಮೈಗೂಡಿಸಿಕೊಂಡು ದೇವರನ್ನು ತಲುಪಲು ಆಸ್ಪದವಿರುವುದರಿಂದ ಅವುಗಳ ನಡುವೆ ಅಂತರವಿಲ್ಲವೆಂಬುದು ಅವರ ನಂಬಿಕೆಯಾಗಿತ್ತು. ನಾನಕರ ಈ ನಂಬಿಕೆಯು ಪಾಶ್ಚಿಮಾತ್ಯ ಸೆಕ್ಯುಲರ್ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ಯಾವುದೇ ಒಂದು ಧರ್ಮಕ್ಕೆ ಮಹತ್ವ ನೀಡದೆ ಅಸ್ತಿತ್ವದಲ್ಲಿರುವ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸುವ ಸಮಕಾಲೀನ ರಾಜಕೀಯದ ಸೆಕ್ಯುಲರ್ ತತ್ವದ ತಿರುಳು ಅವರ ಬೋಧನೆಗಳಲ್ಲಿ ವ್ಯಕ್ತವಾಗುತ್ತದೆ. ನಾಮಸ್ಮರಣೆ. ನಾನಕರು ದೇವರ ಹೆಸರನ್ನು ನಿರಂತರವಾಗಿ ಜಪಿಸಲು, ಪ್ರಾರ್ಥಿಸಲು ಅಥವಾ ಪಠಿಸಲು ಒತ್ತಾಯಿಸಿದರು. ನಿರಂತರ ದೇವಸ್ಮರಣೆಯು ವ್ಯಕ್ತಿಯಲ್ಲಿ ಶಾಂತಿಯನ್ನು ನೆಲೆಸಲು ಮತ್ತು ವ್ಯಕ್ತಿ ತನ್ನಲ್ಲಿನ ದುರ್ಗುಣಗಳಾದ ಕೋಪ, ಮತ್ಸರ, ಸ್ವಾರ್ಥ ಮುಂತಾದವುಗಳನ್ನು ಜಯಿಸಲು ಸಹಕಾರಿಯಾಗುವುದೆಂಬುದು ಅವರ ನಿಲುವಾಗಿತ್ತು. ಜೊತೆಗೆ ಕರುಣೆ, ನಿಸ್ವಾರ್ಥ ಪರಸ್ಪರ ಸಹಾಯದಂತಹ ಮೌಲ್ಯಾಧಾರಿತ ಸಮಾಜವನ್ನು ಹೊಂದಲು ನಿರಂತರ ದೇವಸ್ಮರಣೆ ಕಾರಣವೆಂಬುದು ನಾನಕರು ನಂಬಿದ್ದರು. ಈ ಚಿಂತನೆಯು ಸಮಕಾಲೀನ ಆಡಳಿತಾತ್ಮಕ ಜಾಗೃತಿಯ ತತ್ವವನ್ನು ರಾಜಕೀಯದಲ್ಲಿ ಪ್ರತಿಬಿಂಬಿಸುತ್ತದೆ. ಪ್ರಜೆಗಳು ತಮ್ಮ ರಾಜಕೀಯ ಜಾಗೃತಿಯ ಮೂಲಕ ಆಡಳಿತದಲ್ಲಿರುವ ಅದಕ್ಷತೆ, ಭ್ರಷ್ಟಾಚಾರ, ವಿಳಂಬ ಧೋರಣೆ, ಪಕ್ಷಪಾತದಂತಹ ಸವಾಲುಗಳನ್ನು ಕಿತ್ತೊಗೆಯಲು ಸಾಧ್ಯವಾಗುತ್ತದೆ. ಪ್ರಾತಿನಿಧಿಕ ಸರ್ಕಾರವಿರುವ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಜೆಗಳು ನಿರಂತರವಾಗಿ ಸರ್ಕಾರದ ನೀತಿ ನಿರ್ಧಾರಗಳನ್ನು ಗಮನಿಸುತ್ತಾ ಜನವಿರೋಧಿ ಕ್ರಮಗಳನ್ನು ಕೈಗೊಳ್ಳದಂತೆ ಎಚ್ಚರಿಕೆ ವಹಿಸಲು ನೆರವಾಗಬಲ್ಲ ತಾತ್ವಿಕ ತಳಹದಿಯನ್ನು ಬೆಳೆಸಿಕೊಳ್ಳಲು ಪ್ರಸ್ತಾಪಿತ ನಾನಕರ ಬೋಧನೆ ಸಹಾಯಕಾರಿ. ಜನತಾ ಪರಮಾಧಿಕಾರ. ನಾನಕರು ದೇವರು ಸಾರ್ವಭೌಮ ಎಂದು ಪ್ರತಿಪಾದಿಸಿದ್ದರು. ಮುಂದುವರೆದು ದೇವರು ಪ್ರತಿಯೊಬ್ಬ ಮಾನವರಲ್ಲಿ ನೆಲೆಸಿರುತ್ತಾನೆ ಎಂಬುದಾಗಿ ಪ್ರತಿಪಾದಿಸಿ ವ್ಯಕ್ತಿಯೊಬ್ಬ ಸಾರ್ವಭೌಮನೆಂದು ವಿವರಿಸಿದರು. ಪ್ರತಿಯೊಬ್ಬ ವ್ಯಕ್ತಿ ವೈಯಕ್ತಿಕ ಮತ್ತು ಸಾಮುದಾಯಿಕ ಆಯಾಮವನ್ನು ತನ್ನ ಜೀವನದಲ್ಲಿ ಹೊಂದಿದ್ದು, ಸಾಮುದಾಯಿಕ ಆಯಾಮವು ಸಂಘದ ಪರಿಕಲ್ಪನೆಯಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ. ಯಾವುದೇ ಜಾತಿ, ಲಿಂಗ, ಧರ್ಮ, ಭಾಷೆ, ಸಾಮಾಜಿಕ ಸ್ಥಾನಮಾನಗಳ ಆಧಾರದಲ್ಲಿ ತಾರತಮ್ಯ ಮಾಡದೆ ಪ್ರತಿಯೊಬ್ಬರೂ ಸಮುದಾಯದ ಸಮಾನ ಸ್ಥಾನಮಾನ ಹೊಂದುವುದು ಸಂಗತ್ ಎನಿಸದ್ದು. ಸಂಗತ್ನಲ್ಲಿ ದೇವರು ವ್ಯಕ್ತಗೊಳ್ಳುವನೆಂಬುದು ನಾನಕರ ನಂಬಿಕೆಯಾಗಿತ್ತು. ಈ ವಿಚಾರಧಾರೆಯು ಆಧುನಿಕ ಯುಗದಲ್ಲೂ ರೋಸೋ ಪ್ರತಿಪಾದಿಸಿದ ಸಾರ್ವತ್ರಿಕ ಇಚ್ಛೆಯನ್ನು ಪ್ರತಿಬಿಂಬಿಸುತ್ತಿದ್ದು ಜನತಾ ಪರಮಾಧಿಕಾರದ ಪ್ರತಿರೂಪವೆನಿಸಿದೆ. ಈ ಮೇಲೆ ಚರ್ಚಿಸಲಾದ ಅಂಶಗಳಲ್ಲಿ ಗುರು ನಾನಕರವರು ತಮ್ಮ ಬೋಧನೆಗಳಲ್ಲಿ ವ್ಯಕ್ತಪಡಿಸಿದ್ದ ರಾಜಕೀಯ ತತ್ವಶಾಸ್ತ್ರ ಪ್ರತಿಫಲನಗೊಂಡಿದೆ. ಅವರ ರಾಜಕೀಯ ತತ್ವಶಾಸ್ತ್ರವು ಸಮಗ್ರ ಸ್ವರೂಪ ತಾಳಿದ್ದುದು ಪ್ರಸ್ತಾಪಿತ ಅಂಶಗಳಿಂದ ಸ್ಪಷ್ಟವಾಗುತ್ತದೆ. ಸಮಾನ, ನ್ಯಾಯಯುತ ಹಾಗೂ ಸಾಮರಸ್ಯದ ಸಮಾಜವನ್ನು ಕಾಣಬಹುದಾಗಿದೆ.